4,000 ಗಂಟೆ ವಾಚ್ ಟೈಮ್ನ ಮಾಡಬೇಕು ಅಂತ ಎಲ್ಲರೂ ಕಾಯ್ತಾ ಇರ್ತಾರೆ. ಯಾಕೆ ಅಂತಂದರೆ ಯೂಟ್ಯೂಬ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು ಅಂತ. ಇವತ್ತು ನಾನು ಹೇಳೋ ತಪ್ಪನ್ನ ನೀವೇನಾದರೂ ಮಾಡ್ತು ಅಂತಂದರೆ ನೀವು 4,000 ಗಂಟೆ ಮಾಡೋದಕ್ಕೆ ಎಫರ್ಟ್ಸ್ ಆಗ್ತಾ ಇದ್ದೀರಲ್ಲ, ಅದೆಲ್ಲವೂ ಕೂಡ ಕಂಪ್ಲೀಟ್ಲಿ ವೇಸ್ಟ್ ಆಗಿಬಿಡುತ್ತೆ. ನೀವು 4,000 ಗಂಟೆ ಮಾಡ್ಕೊ ಬರ್ತಾ ಇದ್ರೂ ಕೂಡ ಹಿಂದೆಗಡೆ ಅದು ಕಟ್ಟಾಗ್ತಾ ಹೋಗ್ತಾ ಇರುತ್ತೆ. ತುಂಬ ಜನಕ್ಕೆ ಯೂಟ್ಯೂಬಲ್ಲಿ ಈ ಸಮಸ್ಯೆ ಆಗಿದೆ. ತುಂಬ ಜನಕ್ಕೆ ಏನಕ್ಕೆ ಈ ಸಮಸ್ಯೆ ಆಗ್ತದೆ ಅನ್ನೋದೇ ಗೊತ್ತಾಗಿಲ್ಲ. ಆ್ಯಂಡ್ ತುಂಬ ಜನ ಈ ಒಂದು ಮಿಸ್ಟೇಕ್ನ ಮಾಡಿಕೊಂಡು ಯೂಟ್ಯೂಬಲ್ಲಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕೆ ಹತ್ರಕ್ಕೆ ಹೋಗಿರೋರು ಮತ್ತೆ ವಾಪಸ್ ಹಿಂದಕ್ಕೆ ಬಂದು ಮತ್ತೆ ಫಸ್ಟಿಂದ ಮಾಡೋ ಥರ ತುಂಬ ಜನಕ್ಕೆ ಸಮಸ್ಯೆ ಆಗಿದೆ. ಇವತ್ತು ನಾನು ನಿಮ್ಗೆ ಹೇಳ್ತೀನಿ ಯಾಕೆ ಹಂಗೆ ಆಗ್ತದೆ ಅಂತ. ವಿಡಿಯೋನ ಕೊನೆ ತನಕ ನೋಡಿ. ನೀವೇನಾದ್ರು ಯೂಟ್ಯೂಬ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಫ್ಯೂಚರಲ್ಲಿ ಅಂತ ಅಂದ್ಕೊಂಡಿದ್ರೆ ತುಂಬ ಯೂಸ್ ಆಗುತ್ತೆ ಈ ಒಂದು ವಿಡಿಯೋ. ಓಕೆ, ಸೊ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ. ಸೊ ಬನ್ನಿ ಗೈಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ ಗೈಸ್, ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋಂಗೆ ಯೂಟ್ಯೂಬಲ್ಲಿ ದುಡ್ಡನ್ನ ಮಾಡಬೇಕು ಅಂತಂದರೆ ಕಂಪಲ್ಸರಿ ನೀವು 1,000 ಸಬ್ಸ್ಕ್ರೈಬರ್ಸ್ನ ನೀವು ಕಂಪ್ಲೀಟ್ ಮಾಡಬೇಕು. ಇದು ಗೊತ್ತಿದೆ ನಿಮಗೆ. ಆ್ಯಂಡ್ ಅದರ ಜೊತೆಗೆ ನೀವು 4,000 ಅವರ್ಸ್ ವಾಚ್ ಟೈಮ್ನೂ ಕೂಡ ನೀವು ಅಟ್ ಎ ಟೈಮ್ ಕಂಪ್ಲೀಟ್ ಮಾಡಬೇಕು. ಇದನ್ನು ಲಾಸ್ಟ್ 365 ಡೇಸಲ್ಲಿ ಕಂಪ್ಲೀಟ್ ಮಾಡಬೇಕು ಅಲ್ವಾ. ಇವತ್ತು ನಾನು ಸಬ್ಸ್ಕ್ರೈಬ್ ಬಗ್ಗೆ ಮಾತಾಡ್ತಾ ಇಲ್ಲ. ಓಕೆ, ಸೊ ಸಬ್ಸ್ಕ್ರೈಬರ್ ಇನ್ನೊಂದಿನ ಇಟ್ಕೊಳ್ಳೋಣ. ಇವತ್ತು ನಾನು ಮಾತಾಡ್ತಾ ಇರೋದು ವಾಚ್ ಟೈಮು. ತುಂಬ ಜನಕ್ಕೆ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದಾಗ, ಯೂಟ್ಯೂಬ್ ಹೊಸ್ದಾಗಿ ಬಂದಾಗ ಸಬ್ಸ್ಕ್ರೈಬರ್ಸ್ ಮಾಡೋದೇ ಕಷ್ಟ ಅಂದ್ಕೊಂಡಿರ್ತಾರೆ. ಬಟ್ ಹೋಗ್ತಾ ಅನಿಸುತ್ತೆ ಸಬ್ಸ್ಕ್ರೈಬರ್ಸ್ ಈಸಿಯಾಗಿ ಮಾಡ್ಕೊಬಿಟ್ಟಿರ್ತಾರೆ. ಈ ಸಬ್ಸ್ಕ್ರೈಬರ್ಸ್ ಈಸಿಯಾಗಿ ಮಾಡ್ಕೋಬೋದು ಅನ್ನೋದು ಕೂಡ ಗೊತ್ತಾಗುತ್ತೆ, ಬಟ್ ವಾಚ್ ಟೈಮ್ ಮಾಡೋದು ಕಷ್ಟ ಆಗುತ್ತೆ ಅಂತ. ಸೊ ಈ ವಾಚ್ ಟೈಮಲ್ಲೇ ತುಂಬ ಜನಕ್ಕೆ ಸಮಸ್ಯೆ ಆಗ್ತಾ ಇರುವಂಥದ್ದು. ಸಡನ್ನಾಗಿ ವಾಚ್ ಟೈಮು ಡಿಕ್ರೀಸ್ ಆಗುತ್ತೆ. ಕಂಪ್ಲೀಟ್ ಮಾಡಿದರು, ಈಗ ಇವತ್ತು 100 ಅವರ್ಸ್ ಬಂದಿರುತ್ತೆ ಅಂದ್ಕೊಳ್ಳಿ, ನಾಳೆಗೆ ನೋಡಿದ್ರೆ 50 ಅವರ್ಸ್ ಆಗಿರುತ್ತೆ. ಸೊ ಈ ಥರ ಎಲ್ಲ ತುಂಬ ಸಮಸ್ಯೆ ಆಗುತ್ತೆ. ಅದು ಯಾಕೆ ಸಮಸ್ಯೆ ಆಗುತ್ತೆ ಅಂತ ಇವತ್ತು ನಾನು ನಿಮ್ಗೆ ಹೇಳ್ತೀನಿ. ನೋಡಿ, ಯೂಟ್ಯೂಬಲ್ಲಿ ನೀವು ವಾಚ್ ಟೈಮ್ನ ನೀವು ಕಂಪ್ಲೀಟ್ ಮಾಡ್ತೀರಾ ಅಂತಂದರೆ ಮೊದಲನೇದಾಗಿ ಯೂಟ್ಯೂಬ್ ಅವ್ರು ಹೇಳುವಂಥದ್ದು, ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ನೀವು ವಾಚ್ ಟೈಮ್ ಕಂಪ್ಲೀಟ್ ಮಾಡಿರ್ತೀರಲ್ಲ ವೀಡಿಯೋಸ್ಗಳು, ಆಯಿತಾ, ಆ ಒಂದು ವೀಡಿಯೋಗಳನ್ನ ನೀವೇನಾದರೂ ಪ್ರೈವೇಟ್ ಮಾಡ್ಕೊಬಿಟ್ರೆ, ಈಗ ಒಳ್ಳೆ ವ್ಯೂಸ್ ಬಂದಿರುತ್ತೆ, ಒಳ್ಳೆ ವಾಚ್ ಟೈಮ್ ಬಂದಿರುತ್ತೆ, ತುಂಬ ಜನ ನೋಡಿರ್ತಾರೆ ಆ ಒಂದು ವೀಡಿಯೋನ. ನೀವು ಕಾರಣಾಂತರಗಳಿಂದ ಇದು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ಸಮಸ್ಯೆ ಆಗ್ಬೋದು ಅಂತ ಅಂದ್ಕೊಂಡು ಆ ಒಂದು ವೀಡಿಯೋನ ಪ್ರೈವೇಟ್ ಮಾಡ್ಕೊಬಿಟ್ರೆ ಆ ವಾಚ್ ಟೈಮು ಮೈನಸ್ ಆಗಿಬಿಡುತ್ತೆ, ಆಯಿತಾ. ಸೊ ಹಾಗಾಗಿ ಪ್ರೈವೇಟ್ ಮಾಡಿದ್ರೆ ವಾಚ್ ಟೈಮ್ ಹೋಗ್ಬಿಡುತ್ತೆ, ನೆನಪಿರಲಿ. ಇದು ಒಂದು, ತುಂಬ ಜನಕ್ಕೆ ವಾಚ್ ಟೈಮ್ ಡಿಕ್ರೀಸ್ ಆಗೋದು ಈ ಒಂದು ಕಾರಣದಿಂದ. ಮತ್ತು ಅನ್ಲಿಸ್ಟೆಡ್ ವಿಡಿಯೋ ಮಾಡ್ತು ಅಂತಂದರೆ, ಅಂದರೆ ಈಗ ನೀವು ವಿಡಿಯೋ ನಾರ್ಮಲಾಗೆಲ್ಲ ಒಳ್ಳೆ ವ್ಯೂಸೇ ಬಂದಿರುತ್ತೆ, ಸಖತ್ತಾಗಿ ವಾಚ್ ಟೈಮ್ ಬಂದಿರುತ್ತೆ, ಆ ವಿಡಿಯೋನ ನೀವೇನಾದರೂ ಅನ್ಲಿಸ್ಟ್ ಮಾಡಿಬಿಟ್ರೆ ಆ ವಿಡಿಯೋ ಲಿಂಕನ್ನ ನೀವು ಯಾರಿಗೆ ಶೇರ್ ಮಾಡ್ತೀರಾ ಅವ್ರು ಮಾತ್ರ ನೋಡೋದಕ್ಕೆ ಸಾಧ್ಯ, ಆಯಿತಾ. ಆ ಥರ ಮಾಡಿದ್ರೆ ಅದನ್ನು ಅನ್ಲಿಸ್ಟ್ ಅಂತ ಹೇಳ್ತೀವಿ. ಲಿಂಕ್ ಯಾರಿಗೆ ಶೇರ್ ಮಾಡಿ ಕೇವಲ ಅವ್ರು ಮಾತ್ರ ನೋಡೋಂಗೆ ಮಾಡ್ತೀವೋ ಅದನ್ನು ಅನ್ಲಿಸ್ಟೆಡ್ ವಿಡಿಯೋ ಅಂತ ಹೇಳ್ತೀವಿ. ಆ ಥರ ಏನಾದರೂ ನಿಮ್ಮ ವಿಡಿಯೋನ ಅನ್ಲಿಸ್ಟ್ ಮಾಡಿಬಿಟ್ರೆ ನೀವು, ಸೊ ಆಗ ನಿಮಗೆ ವಾಚ್ ಟೈಮ್ ಕೌಂಟ್ ಆಗೋಲ್ಲ. ಬಂದಿರುತ್ತಲ್ಲ ವಾಚ್ ಟೈಮು, ಅದು ಕೂಡ ಮೈನಸ್ ಆಗಿಬಿಡುತ್ತೆ. ಇದು ತುಂಬ ಜನಕ್ಕೆ ಆಗುವಂಥ ಇಶ್ಯೂ. ಪಾಪ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಾಗಿರೋರು ಭಯ ಪಟ್ಟುಕೊಂಡು ಈ ಒಂದು ವಿಡಿಯೋಯಿಂದ ನಮ್ಗೆ ಯೂಟ್ಯೂಬಲ್ಲಿ ದುಡ್ಡು ಬರೋಲ್ಲ, ಮಾನಿಟೈಸೇಷನ್ ಆನಾಗಲ್ಲ ಅಂದ್ಕೊಂಡು ಸಡನ್ನಾಗಿ ಪ್ರೈವೇಟ್ ಹಾಕ್ಬಿಡೋದು, ಸಡನ್ನಾಗಿ ಅನ್ಲಿಸ್ಟೆಡ್ ಹಾಕ್ಬಿಡೋದು, ಈ ಥರ ಹಾಕ್ಬಿಟ್ಟಿರ್ತಾರೆ. ಆಮೇಲೆ ನೋಡ್ತಾರೆ ವಾಚ್ ಟೈಮೇ ಡಿಕ್ರೀಸು, ಯಾಕೆ ಹಿಂಗೆ ಐತೈತೆ ಅಂತ ತಲೆ ಕೆಡ್ಸ್ಕೊಂಡಿರ್ತಾರೆ. ಮೇಯ್ನ್ ಕಾರಣ ಇವೆರಡು, ಆಯಿತಾ. ಅಷ್ಟೇ ಅಲ್ಲ, ಇನ್ನೂ ಕೂಡ ಇದೆ, 3-4 ಕಾರಣ ಇದೆ, ಅದನ್ನು ಕೂಡ ತೋರಿಸ್ತೀನಿ ನೋಡಿ. ಇನ್ನೊಂದು ಕಾರಣ ಬಂದು ಡಿಲೀಟೆಡ್ ವೀಡಿಯೋಸ್. ನೀವೇನಾದರೂ ವೀಡಿಯೋನ ಡಿಲೀಟ್ ಮಾಡಿಬಿಟ್ರೆ ಯೂಟ್ಯೂಬಲ್ಲಿ ಹಾಕಿರೋ ವೀಡಿಯೋನ ಒಳ್ಳೆ ವ್ಯೂಸು ಒಳ್ಳೆ ವಾಚ್ ಟೈಮ್ ಬಂದಿರೋದನ್ನ ಡಿಲೀಟ್ ಮಾಡಿದ್ರೆ ವಾಚ್ ಟೈಮು ಕೂಡ ಹೊಂಟೋಗುತ್ತೆ, ನೆನಪಿರಲಿ, ಆಯಿತಾ. ಅಟ್ಲೀಸ್ಟು ನೀವು ಪ್ರೈವೇಟು ಅನ್ಲಿಸ್ಟೆಡ್ ಮಾಡಿದಾಗ ಚಾನಲಲ್ಲೇ ಇರುತ್ತೆ ವಿಡಿಯೋ, ನೀವು ಅದನ್ನು ಪಬ್ಲಿಕ್ ಮಾಡಿದ್ರೆ ವಾಪಸ್ ಬರುತ್ತೆ ವಾಚ್ ಟೈಮು. ಬಟ್ ನೀವು ಯೂಟ್ಯೂಬಲ್ಲಿ ಡಿಲೀಟೇ ಮಾಡಿಬಿಟ್ರೆ ಹೊಂಟೋಗುತ್ತೆ, ಮತ್ತೆ ಅಪ್ಲೋಡ್ ಮಾಡಿದ್ರು ನಿಮಗೆ ಆ ವಾಚ್ ಟೈಮ್ ಬರೋಲ್ಲ ನಿಮಗೆ, ನೆನಪಿರಲಿ. ಆ್ಯಂಡ್ ಅದ್ರ ಜೊತೆಗೆ ಆ್ಯಡ್ ಕ್ಯಾಂಪೇನ್ಸು. ಸೊ ನೀವೇನಾದರೂ ಅಡ್ವರ್ಟೈಸ್ಮೆಂಟ್ಸ್ ಕೊಟ್ಟು ಯೂಟ್ಯೂಬ್ ವೀಡಿಯೋಸ್ಗಳನ್ನ ವ್ಯೂಸ್ ಪಡ್ಕೊಂಡಿದ್ರೆ, ಅದರಿಂದ ವಾಚ್ ಟೈಮ್ ಬಂದಿದ್ರೆ ನಿಮಗೆ ಆ ಒಂದು ವಾಚ್ ಟೈಮ್ ಕೌಂಟ್ ಆಗೋಲ್ಲ ಯೂಟ್ಯೂಬ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕೆ, ನೆನಪಿರಲಿ. ಹಾಗಾಗಿ ಸೊ ಇದು ಕೌಂಟ್ ಆಗೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ಯೂಟ್ಯೂಬ್ ಶಾರ್ಟ್ಸಲ್ಲಿ ನೀವು ಬರೀ ಶಾರ್ಟ್ಸ್ಗಳನ್ನ ಮಾಡಿ ಒಳ್ಳೆ ವ್ಯೂಸು ಒಳ್ಳೆ ವಾಚ್ ಟೈಮ್ ತೊಗೊಂಡ್ರೂ ಕೂಡ ಯೂಟ್ಯೂಬ್ YT ಸ್ಟುಡಿಯೋದಲ್ಲಿ ವಾಚ್ ಟೈಮ್ ತೋರಿಸುತ್ತೆ, ನಿಮ್ಮ ಶಾರ್ಟ್ಸ್ಗೆ ಎಷ್ಟು ವಾಚ್ ಟೈಮ್ ಬಂದಿದೆ ಅಂತ. ಬಟ್ ಅದು ಯಾವುದೂ ಕೂಡ ಈ ಒಂದು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕೆ ನಿಮಗೆ ಕೌಂಟ್ ಆಗೋಲ್ಲ, ಆಯಿತಾ. ಸೊ ಯೂಟ್ಯೂಬ್ ಶಾರ್ಟ್ಸಲ್ಲಿ ಎಷ್ಟೇ ವಾಚ್ ಟೈಮ್ ಬಂದಿರಲಿ ಅದು ವೇಸ್ಟ್ ಅಂತಲೇ, ಅಂದರೆ ನಿಮ್ಮ ಚಾನಲ್ ಗ್ರೋತಿಗೆ ಹೆಲ್ಪ್ ಆಗಿರುತ್ತೆ, ಬಟ್ ಮಾನಿಟೈಸೇಷನ್ಗೆ ಅದು ಕೌಂಟ್ ಆಗೋಲ್ಲ, ಆಯಿತಾ. ಸೊ ಇದು ಕತೆ. ಆ್ಯಂಡ್ ಅದ್ರ ಜೊತೆಗೆ ನೀವು ಇಲ್ಲಿ ನೋಡ್ಬೋದು ಏನಂತ, ಲೈವ್ ಸ್ಟ್ರೀಮ್ ದಟ್ ಆರ್ ಅನ್ಲಿಸ್ಟೆಡ್ ಡಿಲೀಟೆಡ್ ಆರ್ ನಾಟ್ ಕನ್ವರ್ಟೆಡ್ ಟು VOD ಅಂತ ಇದೆ. ಸೊ ಅಂತಂದರೆ ನೀವು ಲೈವ್ ಸ್ಟ್ರೀಮ್ ಮಾಡಿರ್ತೀರಿ ನೋಡಿ, ಅದನ್ನೇನಾದರೂ ನೀವು ಅನ್ಲಿಸ್ಟೆಡ್ ಮಾಡಿದರೆ ಮತ್ತು ಡಿಲೀಟ್ ಮಾಡಿದರೆ, ಸೊ ಈ ಥರ ಮಾಡಿದರೆ ಸೊ ನಿಮಗೆ ಅದು ಕೂಡ ಕೌಂಟ್ ಆಗೋಲ್ಲ. ಸೊ ಲೈವ್ ಮಾಡಿರೋರು
ಆಯಿತಾ. ಲೈವಲ್ಲೂ ಕೂಡ ವಾಚ್ ಟೈಮ್ ಬರುತ್ತೆ, ಲೈವಲ್ಲೂ ಕೂಡ ವಾಚ್ ಟೈಮ್ ಮಾನಿಟೈಸೇಷನ್ಗೆ ಅಪ್ಲೈ ಆಗುತ್ತೆ, ಆಯಿತಾ. ಸೊ ನೀವು ಅದನ್ನು ಹಂಗೆ ಬಿಟ್ಕೊಂಡಿದ್ದೀರ ಪಬ್ಲಿಕ್ಕಾಗಿ, ನೀವು ಅನ್ಲಿಸ್ಟೆಡ್ ಎಲ್ಲ ಮಾಡ್ತು ಅಂತಂದರೆ ಅದು ಕೂಡ ಕೌಂಟ್ ಆಗೋಲ್ಲ. ಸೊ ಹಾಗಾಗಿ ನೀವು ಯೂಟ್ಯೂಬಲ್ಲಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂತಂದರೆ 4000 ಅವರ್ಸ್ ವಾಚ್ ಟೈಮ್ ಬೇಕಲ್ಲ. ಆ ವಾಚ್ ಟೈಮು ನಿಮ್ಗೆ ಕೌಂಟ್ ಆಗಬೇಕು ಅಂತಂದರೆ ಈ ಮೇಲ್ಗಡೆ ಹೇಳೋದ್ನಲ್ಲ, ಇಷ್ಟು ತಪ್ಪುಗಳನ್ನ ನೀವು ಮಾಡೋಕ್ಕೆ ಹೋಗ್ಬೇಡಿ, ಆಯಿತಾ. ಸೊ ಇದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಸೊ ಇದರಿಂದನೇ ತುಂಬ ಜನಕ್ಕೆ ಕಷ್ಟ ಆಗುತ್ತೆ, ವಾಚ್ ಟೈಮು ಸಡನ್ಲಿ ಡಿಕ್ರೀಸ್ ಆಗೋದು, ಇನ್ನೊಂದು ಪ್ರಾಬ್ಲಮ್ ಈ ಥರ ಎಲ್ಲ ಆಗ್ತಾ ಇರುತ್ತೆ. ಆ್ಯಂಡ್ ಇಷ್ಟೇ ಅಲ್ಲ, ಇನ್ನೊಂದಷ್ಟಿದೆ, ವಾಚ್ ಟೈಮು ಕಡಿಮೆ ತೋರಿಸೋದು ಯಾಕೆ ಅಂತ. ಸೊ ಅದು ನಾನು ನಿಮಗೆ ಈ ಟಾಪಿಕಲ್ಲಿ ಹೇಳಿದ್ರೆ ಅದು ಸರಿ ಹೋಗೋಲ್ಲ, ಬೇರೆ ಟಾಪಿಕ್ ಸಪ್ರೇಟಾಗಿ ಅದಕ್ಕೆ ಒಂದು ಮಾಡಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿರೋರು ಇಷ್ಟು ಕೆಲಸನ ಮಾಡೋಕ್ಕೆ ಹೋಗಬೇಡಿ, ಆಯಿತಾ. ಸೊ ವಾಚ್ ಟೈಮ್ ಕೌಂಟ್ ಆಗೋಲ್ಲ, ಅಷ್ಟೇ, ಇನ್ನೇನಿಲ್ಲ. ಸೊ ಇದಿಷ್ಟು ಕತೆ ಗೈಸ್. ವೀಡಿಯೋ ಇಷ್ಟ ಒಂದು ಲೈಕ್ ಮಾಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್, ಬಾಯ್ ಗೈಸ್.